ಇನ್ನು ನಮ್ಮ ಗೋಲ್ಡನ್ ಥಾಟ್ ಸರ್, ಯಾವುದೇ ಕೆಲಸ ಮಾಡಬೇಕಂದ್ರೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಭಗವದ್ಗೀತೆಯಲ್ಲೂ ಅದನ್ನೇ ಹೇಳಿದ್ದಾರೆ. ಫಲಾಫಲಗಳನ್ನು ನಿರೀಕ್ಷೆ ಮಾಡದೆ ಕರ್ಮ, ನಮ್ಮ ಏನು ಒಂದು ಕೆಲಸ ಇದೆ ಅದರ ಮೇಲೆ ಸರ್ ಗಮನ ಕೊಡೋದು. ಮತ್ತು ನಾವು ಮಾಡೋ ವರ್ಕನ್ನು ಸರ್ ಮನಸ್ಸು ತುಂಬಿ ಖುಷಿ ಆಗ್ಬೇಕು ನಮಗೆ. ಅದನ್ನೇ ನಮ್ಮ 12ನೇ ಶತಮಾನದ ಬಸವಣ್ಣನವ್ರು ಹೇಳಿದ್ದಾರೆ, ಕಾಯಕವೇ ಕೈಲಾಸ. ಕೈಲಾಸ ಕಾಣುವಂಥ ಕಾಯಕವನ್ನು ಆಯ್ಕೆ ಮಾಡ್ಕೋರಿ, ಅಂದ್ರೆ ಕೈಲಾಸ ಸಿಗ್ತದೆ. ಯಾರ್ದೋ ಬೇಕು ಬ್ಯಾಡದಂತ ಕಾಯಕ ಆಯ್ಕೆ ಮಾಡ್ಕೊಂಡು ಅಲ್ಲಿ ಕೈಲಾಸ ಕಾಣಕ್ಕೆ ಬರೋದಿಲ್ಲ. ಅರ್ಥ ಆಗ್ತಾ ಇದೆ ಹೇಳಿದ್ದು. ಈಗ ಸಚಿನ್ ತೆಂಡೂಲ್ಕರ್ ಖುಷಿ ಇರೋದು ಕ್ರಿಕೆಟ್ನಾಗ. ಅದನ್ನು ಬಿಟ್ಟು ಸರ್ ಅವರು ಸೈನ್ಸ್ ಓದಿನಿ, ಇಂಜಿನಿಯರಿಂಗ್ ಮಾಡೀನಿ ಮಾಡ್ಕೊತ ಹೋಗಿದ್ರೆ ಖುಷಿ ಇರ್ತಿರ್ಲಿಲ್ಲ. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಖುಷಿ ಇರೋದೆಲ್ಲಿ ಆ್ಯಕ್ಟಿಂಗ್ ಒಳಗಡೆ ಸರ್. ಅವ್ರು ಅರ್ಧಕ್ಕೆ ಸ್ಕೂಲ್ ಬಿಟ್ಟರು ಸರ್, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ತೊಗೊಂಡ್ರು. ಯಾಕಪ್ಪ ಅಂತಂದರೆ ಅವರಿಗೆ ಖುಷಿ ಇದೆ. ಖುಷಿ ಇದ್ದಲ್ಲಿ ರಿಸಲ್ಟ್ ಭಾಳ ದೊಡ್ಡ ರಿಸಲ್ಟ್ ಬರ್ತದೆ. ನಿಮಗೆ ಯಾವ ಕೆಲಸದಲ್ಲಿ ಖುಷಿ ಇದೆನೋ ಆ ಕೆಲಸ ಮಾಡಿರಿ, ರಿಸಲ್ಟ್ ಭಾಳ ಬರ್ತದೆ ಸರ್. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತದೆ. ಇಲ್ಲೊಂದು ಡಯಾಗ್ರಾಮ್ ಐತೆ, ಅದನ್ನು ಹೇಳ್ತೇನೆ ನಾನು. ನೀವು ಬರೇ ರಿಸಲ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕತ್ರ ನಮ್ಮ ಜೀವನ ಏರಂಗೂ ಇಲ್ಲ ಇಳಂಗೂ ಇಲ್ಲ, ಸ್ಟ್ರೇಟಾಗಿ ಹೋಗ್ತಿರ್ತೈತಿ ಹಿಂಗೆ. ಅದು ಏರು ಇಳುವು ಇರಂಗೇ ಇಲ್ಲ, ಬೋರಿಂಗ್ ಲೈಫ್ ಅದು. ಬರೇ ರಿಸಲ್ಟ್, ನನಗೆ ಇದನ್ನು ಮಾಡ್ರೆ ಇಷ್ಟು ಬರ್ತೈತೆ, ಇದನ್ನು ಮಾಡ್ರೆ ಹಿಂಗೆ ಬರ್ತೈತೆ ಅಲ್ಲ. ಮನಸ್ಸಿನ ಖುಷಿಯಿಂದ ವಾಟ್ ಯು ಡೂ ಯು ನೀಡ್ ಟು ಲವ್ ಇಟ್. ನೀವು ಅದನ್ನು ಪ್ರೀತಿಸ್ತಾ ಅದನ್ನು ಮಾಡ್ಕೊತ ಹೋದ್ರಿ ಅಂತಂದರೆ ಸರ್ ಅದು ಎಕ್ಸ್ಪೋನೆನ್ಷಿಯಲ್ ಗ್ರೋತನ್ನು ಕೊಡ್ತೈತೆ ನಿಮಗೆ. ನೀವು ಮಾಡೋ ಕೆಲಸದ ಮೇಲೆ ಪ್ರೀತಿ ಇತ್ತಂದರೆ ಭಾಳ ಮುಂದೆ ಹೋಗ್ತೇವೆ ಸರ್ ನಾವು. ಭಾಳ ಜನರಿಗೆ ಪೊಟೆನ್ಷಿಯಲ್ ಇರ್ತೈತಿ, ಬಟ್ ಏನೋ ಮಾಡಿ ಅವಸರ ಮಾಡಿ ಒಂದು ಜಾಬ್ ಹಿಡಿದು ಬಿಟ್ಟಿರ್ತಾರೆ. ಹೀಗಾಗಿ ಕೆಲವು ಜನ ಉನ್ನತ ಹುದ್ದೆಯಲ್ಲಿದ್ದರೂ ಖುಷಿ ಇಲ್ಲ. ಯಾಕಂದ್ರೆ ಅವ್ರು ಏನೋ ಮಾಡೋಕ್ಕೋಗಿ ಅಲ್ಲಿ ಹೋಗಿದ್ದಾರೆ. ಅವ್ರಿಗೆ ಇವತ್ತು ಅನ್ನಿಸ್ತಾ ಇದೆ, ನಾ ಇಲ್ಲಿ ಸುಮ್ಮನೆ ಬಂದು ಅಲ್ಲಿ ಇದ್ದಿದ್ರೆ ಭಾಳ ಬೆಸ್ಟ್ ಇತ್ತಂತ. ಎಲ್ಲರಿಗೂ ಒಂದು ದಿವಸ ಜಾಬ್ ಸಿಗೋದೇ, ದುಡ್ಡು ಬರೋದೇ. ಆದರೆ ಮನಸ್ಸಿಗೆ ಖುಷಿ ಕೊಡೋ ಜಾಬ್ ಎಲ್ಲರಿಗೂ ಸಿಗೋದಿಲ್ಲ. ಖುಷಿ ಕೊಡೋ ಜಾಬ್ ಬೇರೆನೇ ಇರ್ತದೆ, ಅವ್ರು ಮಾಡೋ ಜಾಬ್ ಬೇರೆನೇ ಇರ್ತದೆ. ಇವೆರಡೂ ಮ್ಯಾಚ್ ಆದವು ಅಂದರೆ ಸರ್ ಅವರು ಅತ್ಯುನ್ನತ ಲೆವೆಲ್ಗೆ ಹೋಗ್ತಾರೆ. ಅವ್ರನ್ನ ತಡೆ ಹಿಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ನೀವು ಈಗ ನಿಮ್ಮ ಒಂದು ಸರ್ ಏನು ನಿಮ್ಮ ಲೈಫ್ ಕಟ್ಕೋತಾ ಇದ್ದೀರಿ, ಈಗ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಸರ್ ಇದನ್ನು ಫಾಲೋ ಮಾಡಿರಿ. ನಿಮ್ಗೆ ಯಾವುದು ಖುಷಿ ಕೊಡ್ತೈತೆ